ನಮಸ್ಕಾರ. ಇಂದಿನ ಈ ವಿಶ್ಲೇಷಣೆಗೆ ಸ್ವಾಗತ. ನಾವಿವತ್ತು ಪ್ರಕಟಣೆಯ ಪುಸ್ತಕದಲ್ಲಿರೋ ಒಂದು ತುಂಬಾನೇ ಕ್ಲಿಷ್ಟಕರವಾದ ಪ್ರವಾದನೆಯನ್ನ ಸರಳವಾಗಿ ಬಿಡಿಸಿ ನೋಡೋಣ. ಸರಿ, ಹಾಗಿದ್ರೆ ಬನ್ನಿ ಶುರು ಮಾಡೋಣ. ನೋಡಿ, ಕಥೆ ಶುರುವಾಗೋದೇ ಇಲ್ಲಿಂದ. ಸೈತಾನ ಅಂದ್ರೆ ಆ ಮಹಾಘಟಸರ್ಪ ಭೂಮಿಗೆ ಬೀಳುತ್ತೆ. ತನ್ನ ಸಮಯ ಮುಗಿತಾ ಬಂತು ಅಂತ ಗೊತ್ತಾಗಿ ಅದಕ್ಕೆ ಎಲ್ಲಿಲ್ಲದ ಕೋಪ, ರೌದ್ರಾವೇಶ ಬಂದಿರುತ್ತೆ. ಮುಂದೆ ಏನಾಗತ್ತೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಮ ಮೂಲ ಆಕರದ ಪ್ರಕಾರ ಈ ಚರ್ಚೆಯನ್ನ ನಾವು 5 ಭಾಗಗಳಲ್ಲಿ ನೋಡೋಣ. ಸರಿ, ಹಾಗಾದ್ರೆ ಮೊದಲಿಗೆ ಪ್ರಕಟಣೆಯ 12ನೇ ಅಧ್ಯಾಯದಲ್ಲಿ ಈ ಸಂಘರ್ಷ ಹೇಗೆ ಶುರುವಾಗತ್ತೆ ಅಂತ ನೋಡೋಣ. ಅಂದ್ರೆ ಮೊದಲು ಈ ಮಹಾಘಟಸರ್ಪ ಇಡೀ ಸಭೆಯನ್ನೇ ನಾಶ ಮಾಡೋಕೆ ಪ್ರಯತ್ನಿಸುತ್ತೆ. ಆದ್ರೆ ಅದು ಆಗದೇ ಇದ್ದಾಗ ಅದರ ಕೋಪ ಬೇರೆ ಕಡೆ ತಿರುಗುತ್ತೆ. ಯಾರ್ಮೇಲೆ? ಭೂಮಿ ಮೇಲೆ ಉಳಿದಿರೋ ವಿಶ್ವಾಸಿಗಳ ಮೇಲೆ. ಇಲ್ಲಿಂದಾನೇ ಅಂತಿಮ ಯುದ್ಧಕ್ಕೆ ವೇದಿಕೆ ಸಿದ್ಧವಾಗೋದು. ಇದೇ ನಮ್ಮನ್ನ ಈ ಇಡೀ ಪ್ರವಾದನೆಯಲ್ಲಿರೋ ಒಂದು ದೊಡ್ಡ ಪ್ರಶ್ನೆಗೆ, ಒಂದು ದೊಡ್ಡ ರಹಸ್ಯಕ್ಕೆ ಕರ್ಕೊಂಡು ಹೋಗುತ್ತೆ. ಪ್ರಕಟಣೆಯ 13ನೇ ಅಧ್ಯಾಯದಲ್ಲಿ ಒಂದು ಭಯಾನಕ ಮೃಗದ ಬಗ್ಗೆ ಹೇಳಲಾಗಿದೆ. ಅದು ಸಮುದ್ರದಿಂದ ಬಂದು ಪರಿಶುದ್ಧರನ್ನ ಹಿಂಸಿಸ್ತೆ ಅಂತ. ಆದರೆ ಪ್ರಶ್ನೆ ಇರೋದು, ಇದೆಲ್ಲ ಆಗೋದು ಯಾವಾಗ? ಈ ಸಮಯದ ಬಗ್ಗೆನೇ 2 ಬೇರೆ ಬೇರೆ ವ್ಯಾಖ್ಯಾನಗಳು ಹುಟ್ಕೊಂಡಿದೆ. ಇಲ್ಲಿ 2 ಮುಖ್ಯವಾದಗಳಿದೆ. ಒಂದು, ಈ ಯುದ್ಧ 1260 ದಿನಗಳ ರಕ್ಷಣೆಯ ನಂತರ ಶುರುವಾಗುತ್ತೆ ಅನ್ನೋದು. ಇನ್ನೊಂದು, ಆ 1260 ದಿನಗಳ ಸಮಯದಲ್ಲೇ ನಡೆಯುತ್ತೆ ಅನ್ನೋದು. ನೋಡಿ, ಈ ಒಂದೇ ಒಂದು ವ್ಯತ್ಯಾಸ ಪೂರ್ತಿ ಕಥೆಯನ್ನೇ ಬದಲಾಯಿಸುತ್ತೆ. ಆ ಅವಧಿ ಒಂದು ಶಾಂತಿಯ ಸಮಯವಾ ಅಥವಾ ಅದೇ ಸಂಕಟದ ಸಮಯವಾ? ಸರಿ, ಹಾಗಿದ್ರೆ ಮೊದಲನೇ ವಾದವನ್ನ ನೋಡೋಣ. ಈ ಮಹಾಹಿಂಸೆ 1260 ದಿನಗಳ ಮೇಲೆ ಶುರುವಾಗುತ್ತೆ ಅನ್ನೋದರ ಹಿಂದಿನ ತರ್ಕ ಏನು ಅಂತ ಪರಿಶೀಲಿಸೋಣ. ಈ ವಾದದ ಪ್ರಕಾರ 1260 ದಿನ ಅನ್ನೋದು ಒಂದು ಸೇಫ್ಟಿ ಪೀರಿಯಡ್, ಅಂದ್ರೆ ಒಂದು ರಕ್ಷಣೆಯ ಕಾಲ. ಈ ಸಮಯ ಮುಗಿದ್ಮೇಲೇನೆ ಮೃಗ ಬರೋದು, ಜನರಿಗೆ 666 ಮುದ್ರೆ ಹಾಕ್ಸೋದು, ಪೂಜೆ ಮಾಡೋಕೆ ಒತ್ತಾಯಿಸೋದು, ಇದೆಲ್ಲ ಆಮೇಲೆ. ಆದರೆ ಈ ವಾದದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಅದೇನಪ್ಪಾ ಅಂದ್ರೆ, ಮೊದಲ ಪುನರುತ್ಥಾನಕ್ಕೆ ಸಂಬಂಧಪಟ್ಟ ಒಂದು ತಾರ್ಕಿಕ ಗೊಂದಲ. ನೋಡಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈ ವಾದದ ಪ್ರಕಾರ 1260 ದಿನಗಳ ಕೊನೆಯಲ್ಲಿ ಮೊದಲ ಪುನರುತ್ಥಾನ ಆಗುತ್ತೆ. ಅಂದ್ರೆ ನಂಬಿಕೆಗಾಗಿ ಪ್ರಾಣಕೊಟ್ಟ ಹುತಾತ್ಮರು ಮತ್ತೆ ಎದ್ಬರ್ತಾರೆ. ಆದರೆ ಒಂದು ನಿಮಿಷ, 1260 ದಿನಗಳ ಕಾಲ ಎಲ್ಲರೂ ರಕ್ಷಣೆಯಲ್ಲಿದ್ರೆ ಯಾರು ತಾನೇ ಹುತಾತ್ಮರಾಗ್ತಾರೆ? ಯಾರೂ ಇಲ್ಲ ಅಲ್ವಾ? ಹಾಗಿದ್ರೆ ಯುದ್ಧ ಶುರುವಾದ ಮೇಲೆ ಸಾಯೋರ್ ಕಥೆ ಏನು? ಅವರಿಗೋಸ್ಕರ ಇನ್ನೊಂದು ಮೊದಲ ಪುನರುತ್ಥಾನ ಆಗ್ಬೇಕಾ? ಇದು ಧರ್ಮಗ್ರಂಥಕ್ಕೆ ವಿರುದ್ಧವಾಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಪ್ರಾಕ್ಟಿಕಲ್ ಪ್ರಶ್ನೆ ಕೂಡ ಇದೆ. ಒಂದು ಕಡೆ 7 ಉಪದ್ರವಗಳು ಭೂಮಿಯನ್ನೇ ನಾಶ ಮಾಡ್ತಿರುತ್ತೆ. ಅಂಥ ಗೊಂದಲದ ಮಧ್ಯೆ ಈ ಮೃಗ ಇಡೀ ಪ್ರಪಂಚದ ಜನರಿಂದ ಪೂಜೆ ಮಾಡಿಸಕ್ಕೆ ಹೇಗೆ ಸಾಧ್ಯ? ಸರಿ, ಈಗ 2ನೇ ದೃಷ್ಟಿಕೋನವನ್ನ ನೋಡೋಣ. ಇದು ಹೇಗೆ ಘಟನೆಗಳನ್ನ ಒಂದು ತಾರ್ಕಿಕ ಕ್ರಮದಲ್ಲಿ ಜೋಡಿಸುತ್ತೆ ಅಂತ ಗಮನಿಸೋಣ. ಈ 2ನೇ ವಾದದ ಪ್ರಕಾರ 1260 ದಿನಗಳು ಅನ್ನೋದು ಶಾಂತಿಯ ಸಮಯವೇ ಅಲ್ಲ. ಅದೇ ಮೃಗದ ಆಳ್ವಿಕೆಯ ಸಮಯ, ಅದೇ ಮಹಾಸಂಕಟದ ಸಮಯ ಮತ್ತು ವಿಶ್ವಾಸಿಗಳನ್ನ ಪರೀಕ್ಷೆ ಮಾಡೋ ಸಮಯ. ಹಾಗಿದ್ರೆ ಇದರ ಪ್ರಕಾರ ಏನಾಗುತ್ತೆ? ಮೊದಲು ಮಹಾಘಟಸರ್ಪನ ಯುದ್ಧ ಶುರುವಾಗುತ್ತೆ, ಮೃಗ ಕೂಡ ಬರುತ್ತೆ. ಆಗ 1260 ದಿನಗಳ ಹಿಂಸೆಯ ಕಾಲ ಶುರುವಾಗುತ್ತೆ. ಯಾರೆಲ್ಲ ಮೃಗವನ್ನ ಮತ್ತು ಅದರ ಮುದ್ರೆಯನ್ನ ನಿರಾಕರಿಸ್ತಾರೋ ಅವರು ಹುತಾತ್ಮ ಸಾಕ್ಷಿಗಳಾಗ್ತಾರೆ. ಕೊನೆಗೆ ಈ 1260 ದಿನಗಳ ಅಂತ್ಯದಲ್ಲಿ ಈ ಹುತಾತ್ಮ ಸಾಕ್ಷಿಗಳಿಗೋಸ್ಕರ ಮೊದಲ ಪುನರುತ್ಥಾನ ಆಗುತ್ತೆ. ನೋಡಿ, ಇದು ತುಂಬಾ ತಾರ್ಕಿಕವಾಗಿದೆ. ಅಂದ್ರೆ ಪ್ರಕಟಣೆ 13 ಅನ್ನೋದು ಬೇರೆ ಯಾವುದೋ ಘಟನೆಯಲ್ಲ. ಬದಲಾಗಿ 12ನೇ ಅಧ್ಯಾಯದಲ್ಲಿ ಹೇಳಿರೋ ಆ 1260 ದಿನಗಳ ಒಳಗೆ ನಿಜವಾಗಿ ಏನಾಗುತ್ತೆ ಅನ್ನೋದರ ಒಂದು ಡೀಟೇಲ್ಡ್ ವಿವರಣೆ ಅಷ್ಟೆ. ಹಾಗಾದ್ರೆ ಈ 2 ವಾದಗಳನ್ನ ನೋಡಿದ್ಮೇಲೆ ಮೂಲ ಆಕರದ ಲೇಖಕರು ಯಾವ ತೀರ್ಮಾನಕ್ಕೆ ಬರ್ತಾರೆ? ಲೇಖಕರು ತುಂಬಾ ಸ್ಪಷ್ಟವಾಗಿ 2ನೇ ದೃಷ್ಟಿಕೋನವನ್ನೇ ಬೆಂಬಲಿಸ್ತಾರೆ. ಅಂದ್ರೆ ಪರಿಶುದ್ಧರ ಮೇಲಿನ ಯುದ್ಧ 1260 ದಿನಗಳ ನಂತರ ಅಲ್ಲ, ಅದರ ಸಮಯದಲ್ಲೇ ನಡೆಯತ್ತೆ. ಹಾಗಿದ್ರೆ ಅಂತಿಮವಾಗಿ ಘಟನೆಗಳು ಹೇಗೆ ನಡೆಯುತ್ತವೆ? ನೋಡಿ, 1260 ದಿನಗಳು ಮೃಗದ ಆಳ್ವಿಕೆ. ಈ ಸಮಯದಲ್ಲಿ 666 ಮುದ್ರೆಯನ್ನ ನಿರಾಕರಿಸಿದವರು ಹುತಾತ್ಮ ಸಾಕ್ಷಿಗಳಾಗುತ್ತಾರೆ. ಈ ಅವಧಿಯ ಕೊನೆಯಲ್ಲಿ ಆ ಎಲ್ಲಾ ಹುತಾತ್ಮ ಸಾಕ್ಷಿಗಳ ಪುನರುತ್ಥಾನ ಆಗುತ್ತೆ. ಇದರ ನಂತರ ಭೂಮಿಯ ಮೇಲೆ ಉಳಿಯೋದು ಬರೀ ಮೃಗವನ್ನ ಪೂಜೆ ಮಾಡಿದವರು ಮಾತ್ರ.
ಕೊನೆಗೆ ಅವರ ಮೇಲೆ ಆ 7 ಉಪದ್ರವಗಳು ಸುರಿಯಲ್ಪಡುತ್ತವೆ. ಇಲ್ಲಿ ಹುತಾತ್ಮ ಸಾಕ್ಷಿ ಅನ್ನೋ ಪದಕ್ಕೆ ಒಂದು ವಿಶೇಷ ಅರ್ಥವಿದೆ. ಅಂದ್ರೆ ಮೃಗದ ಪೂಜೆಯನ್ನ ನಿರಾಕರಿಸೋದು. ಹಾಗೆ ನಿರಾಕರಿಸಿದವರು ಸತ್ರೂ ಸರಿ, ಬದುಕುಳಿದ್ರೂ ಸರಿ, ಅವೆಲ್ಲರೂ ಹುತಾತ್ಮ ಸಾಕ್ಷಿಗಳೇ. ಹಾಗಾಗಿ ಮೃಗವನ್ನು ತಿರಸ್ಕರಿಸೋದು ಅಂದ್ರೆ ಹುತಾತ್ಮ ಸಾಕ್ಷಿಯಾಗಿ ಮೊದಲ ಪುನರುತ್ಥಾನದಲ್ಲಿ ಒಂದು ಜಾಗವನ್ನ ಖಚಿತಪಡಿಸಿಕೊಳ್ಳೋದು. ಇದೇ ಆ ಅಂತಿಮ ಪರೀಕ್ಷೆ ಅಂತ ಈ ಆಖರ ಹೇಳುತ್ತೆ. ಹಾಗಿದ್ರೆ ಯೋಚ್ನೆ ಮಾಡಿ, ನಂಬಿಕೆಯ ಅಂತಿಮ ಪರೀಕ್ಷೆನೆ ಇಡೀ ಜಗತ್ತು ಗೊಂದಲದಲ್ಲಿರುವಾಗ ನಡೆದ್ರೆ ಅಂತಹ ಸಂಕಷ್ಟದ ಸಮಯದಲ್ಲಿ ನಮ್ಮ ದೃಢನಿಶ್ಚಯದ ನಿಜವಾದ ಸ್ವರೂಪ ಏನು ಅಂತ ನಮ್ಗೆ ಗೊತ್ತಾಗತ್ತೆ ಅಲ್ವಾ?